ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ಪುನಾರಚನೆ ಸದ್ದು ಜೋರಾಗಿ ಕೇಳಿ ಬರ್ತಾ ಇದ್ದು ಈಗಾಗಲೇ ಹಲವು ಶಾಸಕರು ಪಟ್ಟು ಹಿಡಿದಿದ್ದಾರೆ ಸಚಿವ ಸಂಪುಟ ಪುನಾರಚನೆಗಾಗಿ. ಇನ್ನು ಇದೇ ಸಂದರ್ಭದಲ್ಲಿ ನಮಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿಲ್ಲ, ನಾನು ದೆಹಲಿಗೆ ಹೋಗಲ್ಲ ಅಂತ ಲಕ್ಷ್ಮಣ್ ಸವದಿ ಹೇಳಿದ್ದು, ಸಚಿವ ಸ್ಥಾನದ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಪುನಾರಚನೆ ಮಾಡಬೇಕೋ ಬೇಡವೋ ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಎಲ್ಲಾ ಗೊಂದಲಕ್ಕೆ ಶೀಘ್ರದಲ್ಲೇ ತೆರೆ ಬೀಳುತ್ತದೆ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಲಕ್ಷ್ಮಣ್ ಸವದಿ ತಿರುಗೇಟನ್ನ ನೀಡಿದ್ದಾರೆ. ಯಾವುದು ನಮಗೇನು ಇಲ್ಲಿ ತನಕ ಯಾವುದು ಬುಲಾವು ಬಂದಿಲ್ಲ, ಯಾವುದು ಕರೆನೂ ಬಂದಿಲ್ಲ. ಕರೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಹೇಳೇ ಹೋಗ್ತೀವಿ. ಸರ್, ಈಗ ದೆಹಲಿಗೆ ತಮ್ಮ ಹೆಸರು ಕೂಡ ಇತ್ತು. ಬೆಳಗಾವಿಯಿಂದ 4-5 ಜನರ ಹೆಸರಿದೆ. ಗಣೇಶ್ ಹುಕ್ಕೇರಿ, ಮಾಂತೇಶ್ ಕೌಜಲಿಗೆ, ಅಶೋಕ್ ಪಟ್ಟಣ ಸೇರಿದಂತೆ ತಮ್ಮ ಹೆಸರು ಕೂಡ ಇತ್ತು. ತಾವೇನಾದರೂ ಒಡ್ಡಿದ್ದೀರಾ? ಇಲ್ಲ, ನಾಳೆ ನನ್ನ ಕ್ಷೇತ್ರದಲ್ಲಿ ಕುಡಿ ನೀರಿಂದ ಅನೇಕ ಕೆಲಸ ಕಾರ್ಯಗಳು ಇರೋದರಿಂದ ಮತ್ತು ಅನೇಕ ಪೂಜಾ ಕಾರ್ಯಕ್ರಮಗಳನ್ನು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದರಿಂದ ನಾನು ದಿಲ್ಲಿಗೇನು ಹೋಗ್ತಾ ಇಲ್ಲ. ಸರ್, ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಖಾತ್ರಿ ಅಥವಾ ಭರವಸೆ ಇದೆಯಾ? ಅದಕ್ಕೆ ಹೋಗ್ತಾ ಅದಕ್ಕೆ ಎಲ್ಲವೂ ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಸರ್, ಈಗ ತಾವು ಬಿಜೆಪಿಗೆ ಹೊರಟಿದ್ದೀರಿ ಅನ್ನೋ ಚರ್ಚೆಗಳಿದ್ದಾವೆ. ಯಾರು ಹೇಳ್ತಾ ಇದ್ದಾರಲ್ಲ ಅವರೇ ಕೆಲವೊಂದು ದಿವಸದಲ್ಲಿ JDSಗೆ ಹೋಗ್ತಾರೆ, ನೋಡ್ತೀವಿ. ಸರ್, ಸಾಕಷ್ಟು ಗೊಂದಲ ಇದೆ ಸರ್. CM ಬದಲಾವಣೆ ಆಗುತ್ತೆ, ಸಚಿವ ಯಾವುದೂ ಗೊಂದಲ ಇಲ್ಲ. ಕೆಲವೇ ದಿನದಲ್ಲಿ ಎಲ್ಲದಕ್ಕೂ ತೆರೆ ಬೀಳುತ್ತೆ.